ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ಫುಡ್ ರೆಸಿಪಿ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ನಾನು ಇವತ್ತು ಮನೆಯಲ್ಲೇ ಬೇಲ್ಪುರಿನ ಹೇಗೆ ರೆಡಿ ಮಾಡೋದಂತ ಹೇಳ್ತೀನಿ. ಅದಕ್ಕೆ 2 ಟೊಮೆಟೊ, 1 ಸೌತೆಕಾಯಿ, 2 ಗಜ್ಜರಿ ಹಾಗೂ 2 ಉಳ್ಳಾಗಡ್ಡಿ. ಆಲ್ರೆಡಿ 2 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸೈಡಿಗೆ 1 ಮಾವಿನಕಾಯಿ ಹಾಗೆ ಕಡ್ಕೊಂಡು ತಿನ್ನೋಕೆ ತೊಗೊಂಡಿದ್ದೀನಿ. ಇವಾಗ ಉಳ್ಳಾಗಡ್ಡಿನ ಹೆಚ್ಚಿಕೊಳ್ಳೋಣ. ನೋಡಿ ನಮ್ಮ ಶಿರೀಷಾ ಹೇಗೆ ಟೊಮೆಟೊ ಅಂತ ತಿಂತಾ ಇದ್ದಾಳೆ. ನೋಡಿ ಈ ರೀತಿ ಉಳ್ಳಾಗಡ್ಡಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಗಜ್ಜರಿ ಮತ್ತು ಸೌತೆಕಾಯಿನ ತುರಿದಿದ್ದೀನಿ. ಟೊಮೆಟೊನನ್ನು ಕೂಡ ಫುಲ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸೈಡಿಗೆ ತಿನ್ನೋಕ್ಕೆ ಮಾವಿನಕಾಯಿನ ಹೀಗೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀವಿ ನಾವು. ಅದಕ್ಕೆ ಕರ್ದಿರೋ ಎಣ್ಣೆ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ. ತುರಿದಿರೋ ಗಜ್ಜರಿ ಮತ್ತು ಸೌತೆಕಾಯಿ ಹಾಗೂ ಟೊಮೆಟೊ ಈಗ ಎಲ್ಲನೂ ಕಲಿಸ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಿರೋಂಥ ಕೊತ್ತಂಬರಿನ ಹಾಕಿಕೊಳ್ಳೋಣ. ಇವಾಗ ರುಚಿಯಾದ ಬೇಲ್ ಸವಿಯಲು ಸಿದ್ಧ. ಅದ್ರ ಜೊತೆಗೆ ಮಾಡ್ಕೊಂಡಿರೋಂಥ ಮಾವಿನಕಾಯನ್ನು ಹಾಕಿಕೊಳ್ಳೋಣ. ಇದಕ್ಕೆ ನಾವು ಸೇವನ್ನು ಹಾಕಿಕೊಳ್ಳೋಣ. ನೋಡಿ ಹೊರಗಡೆ ಸಿಗುವಂತಹ ಬೇಳನ್ನು ನಾವು ಮನೆಯಲ್ಲೇ ರೆಡಿ ಮಾಡಿದ್ದೀವಿ.